ಒಗ್ಗಟ್ಟಿನ ಹೋರಾಟ ಆಪರೇಷನ್ ಸಿಂಧೂರ್ ಯಶಸ್ಸಿನ ಹಿನ್ನೆಲೆಯಲ್ಲಿ ಅಂಕೋಲಾದ ಶೆಟಗೇರಿಯ ವಾಸುದೇವ ಕಲ್ಯಾಣ ಮಂಟಪದಲ್ಲಿ ಸಂವಾದ ಕಾರ್ಯಕ್ರಮ ನಡೆಯಿತು. ಆಪರೇಷನ್ ಸಿಂಧೂರ್ ಭಯೋತ್ಪಾದನೆ ಮತ್ತು ಅದರ ಪ್ರಾಯೋಜಕರ ವಿಷಯದಲ್ಲಿ ಭಾರತ ಶೂನ್ಯ ಸಹಿಷ್ಣುತೆ ಹೊಂದಿದೆ ಎಂಬ ಸಂದೇಶವನ್ನು ಜಗಕ್ಕೆ ನೀಡಿದೆ ಎಂದು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೇಳಿದರು. ಅವರು ಶುಕ್ರವಾರ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ವೇದಿಕೆಯಲ್ಲಿ ಏರ್ಪಡಿಸಲಾಗಿದ್ದ ಆಪರೇಷನ್ ಸಿಂಧೂರ್ ಕುರಿತಾದ ವಿಚಾರ ಸಂಕಿರಣವನ್ನು ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರ ಕಾಶ್ಮೀರದಲ್ಲಿ ಸಹಜ ಸ್ಥಿತಿ ನಿರ್ಮಿಸಲು ನಡೆಸಿದ ಪ್ರಯತ್ನ ಮತ್ತು ಅದಕ್ಕೆ ಸಿಗುತ್ತಿದ್ದ ವ್ಯಾಪಕ ಬೆಂಬಲವನ್ನು ಘಾಸಿಗೊಳಿಸಲು ಪಾಕ್ ಪ್ರೇರಿತ ಶಕ್ತಿಗಳು ನಡೆಸಿದ ದುಷ್ಕೃತ್ಯ ಪಹಲ್ಗಾಮ್ ದುರ್ಘಟನೆಯಾಗಿದೆ. 370ನೇ ವಿಧಿ ರದ್ದತಿಯ ನಂತರದಲ್ಲಿ ನಡೆದ ಶಾಂತಿಯುತ ಚುನಾವಣೆ, ಅಭಿವೃದ್ಧಿ ಕಾರ್ಯಗಳು, ಪ್ರವಾಸಿಗರ ಸಂಖ್ಯೆ ಹೆಚ್ಚಳದಿಂದ ಕಾಶ್ಮೀರ ಸಹಜ ಸ್ಥಿತಿಗೆ ಬರತೊಡಗಿತ್ತು. ಕಾಶ್ಮೀರಿಗಳು ಭಾರತಕ್ಕೆ ನಿಧಾನ ಹೊಂದಿಕೊಳ್ಳುತ್ತಿರುವುದನ್ನು ನೋಡಿ ಈ ಸ್ಥಿತಿ ಘಾಸಿ ಮಾಡಲು ಈ ಹತ್ಯಾಕಾಂಡ ನಡೆಸಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯಕ್ ಮಾತನಾಡಿ, ಪಹಲ್ಗಾಮ್ನಲ್ಲಿ ನಡೆದ 26 ಜನ ಅಮಾಯಕರ ಹತ್ಯಾಕಾಂಡ ಅತ್ಯಂತ ಬರ್ಬರ ಕೃತ್ಯವಾಗಿದೆ. ಆಪರೇಷನ್ ಸಿಂಧೂರ್ ಯಾಕೆ ಮತ್ತು ಇದರಿಂದ ಏನಾಯಿತು ಎನ್ನುವುದು ಇಡೀ ಜಗತ್ತಿಗೆ ಅರ್ಥವಾಗಿದೆ. ಇಡೀ ದೇಶ ಈ ದುರಂತದ ವಿರುದ್ಧ ಸಂಘಟಿತವಾಗಿ ಎದ್ದು ನಿಂತಿದ್ದು ಅಭೂತಪೂರ್ವ. ಕೇಂದ್ರ ಸರ್ಕಾರ ವಿದೇಶಕ್ಕೆ ಕಳಿಸಿದ ನಿಯೋಗ ಭಾರತ ನಿಲುವನ್ನು ಅತ್ಯಂತ ಸಮರ್ಥವಾಗಿ ಪ್ರತಿಪಾದನೆ ಮಾಡುತ್ತಿದ್ದಾರೆ. ಇವೆಲ್ಲರನ್ನೂ ನೋಡಿ ವಿದೇಶಕ್ಕೆ ಹೋದಾಗೆಲ್ಲ ದೇಶದ ಮಾನ ಮರ್ಯಾದೆ ತೆಗೆಯುವವರು ನೋಡಿ ಕಲಿಯಬೇಕು ಎಂದರು. ವಿಶ್ರಾಂತ ಸೈನಿಕ ಕೃಷ್ಣಾನಂದ್ ಸುಧಾಕರ್ ದಾಮೋದೇಕರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್, ಶಾಸಕ ದಿನಕರ್ ಶೆಟ್ಟಿ, ಮಾಜಿ ಸಚಿವ ಶಿವಾನಂದ್ ನಾಯ್ಕ್, ಮಾಜಿ ಶಾಸಕ ಸುನಿಲ್ ಹೆಗಡೆ, ಪ್ರಮುಖರಾದ ನಾಗರಾಜ್ ನಾಯಕ್, ಗೋವಿಂದ್ ನಾಯ್ಕ್, ಕೆಜಿ ನಾಯ್ಕ್, ಭಾಸ್ಕರ್ ನಾರ್ವೇಕರ್, ಸಾಹಿತಿಗಳಾದ ವಿಠಲ್ ಗಾಂವ್ಕರ್, ಮಹಾಂತೇಶ್ ರೇವಡಿ, ನಿವೃತ್ತ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ಮಹೇಶ್ ಮಹಾಲೆ ವಂದೇ ಮಾತರಂ ಹಾಡಿದರು. ರಾಷ್ಟ್ರ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಎನ್ಎಸ್ ಹೆಗಡೆ ಸ್ವಾಗತಿಸಿದರು. ಪ್ರಶಾಂತ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಧನ್ಯವಾದಗಳು. ಬೆಳಗಾವಿಯಲ್ಲಿ ಏನು ದುರ್ಘಟನೆ ನಡೆಯಿತು, 26 ಜನ ಪ್ರವಾಸಿಗರ ಹಿಡಿದಿರ್ತಕ್ಕಂಥ ನಮ್ಮ ವೀರ ಯೋಧರು, ಅದು ಮೊನ್ನೆ ನಡೆದಿರ್ತಕ್ಕಂಥ ಶಾಂತಿ ಕೋರಿ 1 ನಿಮಿಷದ ಮೌನಾಚರಣೆ ನಡೆಸಿಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ ಸಂವಾದ ಕಾರ್ಯಕ್ರಮದ ಸ್ವಾಗತವನ್ನು ಮಾಡಬೇಕಂತ ಹೇಳಿ ರಾಷ್ಟ್ರ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎನ್ಎಸ್ ಹೆಗಡೆ ಕರ್ಕಿ ಅವರಿಗೆ ವಿನಂತಿಸಿಕೊಳ್ತಾರೆ. ಭಾರತ್ ಮಾತಾ ಎಲ್ಲರಿಗೂ ನಮಸ್ಕಾರ. ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನ ಹೋರಾಟ, ರಾಷ್ಟ್ರ ರಕ್ಷಣೆಗೆ ನಾಗರಿಕ ಈ ಒಂದು ಕಾರ್ಯಾಚರಣೆಯ ಕುರಿತು ಸಂವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಮುಂದೆ ಇಡಲಿಕ್ಕೆ ಆಗಮಿಸಿದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಜಿಲ್ಲಾ ಪ್ರಚಾರಕರಾಗಿ, ವಿಭಾಗ ಪ್ರಚಾರಕರಾಗಿ ಒಂದು ದೇಶ ಪ್ರೇಮ ಬಂದಾಗ ಹೆಸರುಗಳನ್ನು ತಗೊಳ್ತೀವಿ. ಈ ಆಪರೇಷನ್ ಸಿಂಧೂರ ಈ ಹೋರಾಟ ನಡೆಯುವಾಗ ಬಹುಶಃ ನಮಗೆ ನಮ್ಮ ಪಕ್ಕದಲ್ಲೇ ಏನೋ ಪ್ಯಾಲೆಸ್ಟೈನ್ಗಳು ಅಥವಾ ಪ್ಯಾಲೆಸ್ಟೈನ್ ಇದೆ, ಪ್ರತಿ ಊರಲ್ಲಿ ಒಂದು ಪ್ಯಾಲೆಸ್ಟೈನ್ ಇದೆ ಅನಿಸೋಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನನ್ನ ಪ್ರಶ್ನೆ ಇರೋದು, ಬಹುಶಃ ಈ ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಮೇಲೆ ನಡೆದಿದೆ, ಆದರೆ ನಮ್ಮ ದೇಶದ ಒಳಗೆ ಇರುವಂಥ ಪ್ಯಾಲೆಸ್ಟೈನ್ ಮನಸ್ಥಿತಿಗಳ ನಾಶ ಹೇಗೆ ಆಗಬೇಕು ಅಂತ ಆಗ್ತಾ ಇದೆ. ನಾನು ಹೇಳ್ತಾರೆ ಡ್ಯೂಟಿ ಮಾಡೋದ್ರೆ ನಮ್ಮ ಮನೆ ಪಕ್ಕದಲ್ಲೇ ಇದ್ದೀನಿ, ಹೆಣ್ಣು ಮಾಡೋದು ಹಾಗೆ ಯೂಟ್ಯೂಬ್ ಜನರೇಷನ್ ಇನ್ಸ್ಟಾಗ್ರಾಮ್ ಪರ್ಫಾರ್ಮ್ ಅಂತ ನಾವು ಅಂದ್ಕೊಂಡು ಇಟ್ಟಿರ್ಬೋದು. ಆ ಗ್ರಾಮದಲ್ಲಿ ಇದ್ದವರು ಆಳ ಅಂತ ಅವರು ಗೊತ್ತಿರಲಿಲ್ಲ, ಈಗ ಎಲ್ಲಿ ಹೋಗ್ತಾಳೆ ಅಂತ ಇಲ್ಲದ್ರೆ ಏನು ಶೂಟ್ ಮಾಡ್ತಾ ಇದ್ದಾಳೆ, ಏನು ಆಗ್ತಾ ಇದ್ದಾಳೆ ಅಂತ ನಾವು ನೋಡಲಿಲ್ಲ. ಹಾಗೆ ಎಲ್ಲ ಕಡೆಗಳಲ್ಲಿ ಇಂತಹ ಸಮಸ್ಯೆಗಳು ಇದ್ದೇ ಇರ್ತಾವೆ. ಬೇರೆ ಕಡೆಗಳಲ್ಲಿ ಯಾವ್ಯಾವ ಗ್ರಾಮಗಳೆಲ್ಲ ರೈಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದೇ
ಯಾವತ್ತೂ ನಿಮ್ಮ ಸೋಷಿಯಲ್ ಮೀಡಿಯಾದ ಹೆಜ್ಜೆ ಕೊಡ್ತಾರೆ ಅಳ್ಸಕ್ಕೆ ಆಗಲ್ಲ. ನೀವು ಫೋನಲ್ಲಿ ಡಿಲೀಟ್ ಮಾಡಿದೀವಿ ಅಂತ ಅನ್ಕೊಂಡಿದ್ರೆ ಅದೆಲ್ಲ ಸರ್ವರಲ್ಲಿ ಇರುತ್ತೆ. ಸರ್ವರಲ್ಲಿ ಡಿಲೀಟ್ ಮಾಡಿದೀವಿ ಅನ್ಕೊಂಡಿದ್ರೆ ಅದು ಮಾತ್ರ ಸರ್ವರಲ್ಲಿ ಇರುತ್ತೆ. ಅಳ್ಸಕ್ಕೆ ಆಗಲ್ಲ. ಈಗ ನಿಧಾನಕ್ಕೆ ಅದನ್ನ ಟ್ರೈ ಮಾಡ್ತಾ 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 ನಿಧಾನಕ್ಕೆ ಸಿಗಕ್ಕೆ ಆರಂಭ ಮಾಡ್ತಾರೆ. ಯಾರು ಅಂತ ಕೇಳಿದ್ರೆ ಅಕಸ್ಮಾತ್ ನೀವು ಅನ್ಕೊಂಡಿದ್ರೆ ಮುಸಲ್ಮಾನರು ಅಂತ ಅನ್ಕೊಂಡಿದ್ರೆ ಹಾಗೇನಿಲ್ಲ. ಇಲ್ಲಿವರೆಗೆ 12 ಜನ ಅರೆಸ್ಟ್ ಆಗಿದ್ದಾರೆ, ಅದರಲ್ಲಿ 9 ಜನ ಹಿಂದೂಗಳು ಅಥವಾ ಸಿಖ್ಖರು. ಈಗ ಇದನ್ನ ಯಾವುದೋ ಹಳೆ ಪಟ್ಟಿ ಹಚ್ಚೋಕೆ ಆಗಲ್ಲ ಅಂತ. ಹೀಗೆ ಅದಕ್ಕಾಗಿ ನಾನು ವಾಕ್ಯವನ್ನು ಕಡೆಯಲ್ಲಿ ಹೇಳಿದೆ, ಇದಕ್ಕೆ ಜನರ ಹತ್ರ ಇರಬೇಕಾಗಿರ್ತಕ್ಕಂಥ ಗುಣ ಯಾವುದು? ಇಸ್ರೇಲಿಗಳ ಹತ್ರ ಮತ್ತು ಜಪಾನ್ ಹತ್ರ ಯಾವ ಗುಣ ಇದೆ, ಯಾವ ನಮ್ಮ ಹತ್ರ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರೆ ಎಟರ್ನಲ್ ವಿಜಿಲೆನ್ಸ್, ನಿರಂತರ ಜಾಗೃತಿ. ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಸ್ವಲ್ಪ ದಿನ ಆದ್ಮೇಲೆ ನಮ್ಗೆ ಆಪರೇಷನ್ ಇದೆ. ಈಗ ನಿಧಾನ ಸುಮಾರು ಜನರ ಹತ್ರ ಕೇಳಿದ್ರೆ ಅವರೆಲ್ಲರೂ ಈಗ ಬೆಂಗಳೂರಿಗೆ RCB ಘಟನೆ ಹೇಳಿದ್ದಾರೆ, ಆಪರೇಷನ್ ಯಾರ ಬೆಳಿಗ್ಗೆ ಹೇಳ್ತಾ ಇರ್ಬೇಕಾದ್ರೆ ನೀವು ಬಂದಾಗ ಹೇಳಿದ್ರು ಅಂತ ಮರ್ಯಾದೆ ಇಲ್ಲ ಸರ್ ಅಂತ ಹೇಳಿದ್ರು ನಮ್ಮ ಕಾರ್ಯಕರ್ತರು. ನಾನು ಹೇಳ್ತೀನಿ ನೀವು ಮರ್ಯಾದೆ ಬಿಡ್ರಿ. ಬೆಂಗಳೂರಲ್ಲಿ ಜೋರಾಗಿ ಮಳೆ ಬಂದು ಎಲ್ಲಾ ರೋಡ್ಗಳಲ್ಲೂ 2 ಅಡಿ ನೀರು ತುಂಬ್ಕೊಂಡ್ಬಿಟ್ರೆ ಮೀಡಿಯಾದವ್ರಿಗೂ RCB ನೆನಪಿರಲ್ಲ, ಟಿವಿಯವ್ರಿಗೂ RCB ನೆನಪಿರಲ್ಲ, ಜನಕ್ಕೂ ನೆನಪಿರಲ್ಲ. ಜನ ಶಿಫ್ಟ್ ಆಗ್ತಾ ಇರ್ತಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.